ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂತೆ ಒಂದು CC ಆ್ಯಕ್ಟಿವಿಟೀಸ್ನ PDF ಅನ್ನು ನಿಮ್ಮ ಜೊತೆಗೆ ಪರಿಚಯವನ್ನು ಮಾಡ್ತೀನಿ. ಸೊ ಯಾರಿಗೆಲ್ಲ PDFಗಳು ಬೇಕು ಅನ್ನೋರು ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವು ಇವುಗಳನ್ನು ಬೈ ಮಾಡ್ಬೋದು. ನಮ್ಮಲ್ಲಿ 8th 9th 10th 3 ಕ್ಲಾಸ್ದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂತೆ ನಾವು CC ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದ್ದೀವಿ. ಸೊ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದನ್ನು. ಸೊ ಇದು ಶಾಲೆ ಹೆಸರನ್ನೆಲ್ಲ ಹಾಕಿನೇ ನಾವು ಕೊಡ್ತೀವಿ. ಸೊ ಜಸ್ಟ್ ಮಗು ಏನು ಮಾಡಬೇಕು, ವಿದ್ಯಾರ್ಥಿ ಹೆಸರು, ಹಾಜರಿ ಸಂಖ್ಯೆ ಹಾಕಿದರೆ ಸಾಕು. ಸೊ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ನಿಮಗೆ ಪ್ರಿಪೇರ್ ಆಗಿಯೇ ಕೊಡ್ತೀವಿ. ಎಸ್. ಸೊ ಫಸ್ಟ್ ನೋಡಿ, ಪ್ರಥಮ ರಚನಾತ್ಮಕ ಆಕಲನ ಅಂತ ಇದೆ. ಸೊ ಮೊದಲನೆಯ FA ಚಟುವಟಿಕೆ 1 ಲಿಂಗ ವಚನ ವಿಲೋಮ ಶಬ್ದ. ಇಲ್ಲಿ ಮಾನಕಗಳನ್ನು ಕೊಟ್ಟಿದ್ದೀವಿ. ಸೊ ವಿಷಯಕ ಜ್ಞಾನಿಗೆ 3, ವಿಷಯ ಸಂಗ್ರಹ 3, ಸಮಯ ಪ್ರಬಂಧನ, ಸುಲೇಖ, ಸಮಗ್ರ ಪ್ರಸ್ತುತೀಕರಣ ಒಟ್ಟು. ಸೊ ಪಡೆದಿರ್ತಕ್ಕಂಥ ಅಂಕಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಹಾಕ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಎಕ್ಸಾಮ್ ಪರ್ಪಸ್. ಸೊ ಎಕ್ಸಾಮಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕೊಟ್ಟಿದ್ದೀವಿ. ಓಕೆನಾ. ಮತ್ತು ಎಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥದ್ದೇ ಇದ್ದಾವೆ. ಟೆಕ್ಸ್ಟ್ ಬುಕ್ ಮತ್ತು LBಗಳನ್ನು ರೆಫರ್ ಮಾಡಿದರೆ ಸಾಕು, ಮಕ್ಕಳು ಆರಾಮಾಗಿ ಇದನ್ನು ಏನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಸೊ ಫಸ್ಟ್ ದಿಯೇ ಶಬ್ದಕ್ಕೆ ಅನ್ಯಲಿಂಗ ರೂಪ ಲಿಖಿ ಅಂತ ಕೇಳಿದರು. ಸೊ ಇವೆಲ್ಲವುಗಳನ್ನು ಕೊಟ್ಟಿದ್ದೀವಿ. ಪುಸ್ತಕದಲ್ಲಿ ಇರ್ತಕ್ಕಂಥ ಪಾಠದ ಹಿಂದಿನ ಪ್ರಶ್ನೆಗಳೇ ಇದರಲ್ಲಿದ್ದಾವೆ. ಇನ್ನು ದಿಯೇ ಶಬ್ದಕ್ಕೆ ಅನ್ಯವಚನ ರೂಪ ಲಿಖಿ ಅಂತ ಕೇಳಿತ್ತು. ಸೊ ಇದು ಕೂಡ ಉದಾಹರಣೆಗಳಿದ್ದಾವೆ. ಥರ್ಡ್ ಒನ್ ದಿಯೇ ಶಬ್ದಕ್ಕೆ ವಿಲೋಮ್ ಶಬ್ದ ಲಿಖಿ ಅಂತ ಕೂಡ ಕೊಟ್ಟಿತ್ತು. ಇಷ್ಟು ಆದರೆ ಏನಾಯಿತು, ಫಸ್ಟ್ ಆ್ಯಕ್ಟಿವಿಟಿ ಮುಗೀತು. ಇನ್ನು ಸೆಕೆಂಡ್ ಆ್ಯಕ್ಟಿವಿಟಿ ಅದು ಕೂಡ ನೋಡಿಬಿಟ್ರೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದೆ. ಸಂಧಿ, ಸಮಾಸ, ಪ್ರೇರಣಾರ್ಥಕ ಕ್ರಿಯಾ. ಇಲ್ಲಿನೂ ಕೂಡ ಆರಾಮಾಗಿರ್ತಕ್ಕಂಥ ಮಾನಕಗಳನ್ನು ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಸೊ ಮಾನಕಗಳಿಗೆ ತಕ್ಕಂತೆ ಮಕ್ಕಳ ಅಂಕಗಳನ್ನು ತುಂಬಿದರೆ ಸಾಕು. ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀವಿ. ದಿಯೇ ಶಬ್ದಕ್ಕೆ ಸಂಧಿ, ವಿಚ್ಛೇದ ಕರ್ಕೆ ಸಂಧಿ, ಪಹಚಾನಿಯೇ. ಇವೆಲ್ಲ ಉದಾಹರಣೆಗಳು ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಗ್ರಾಮರ್ ಸೆಕ್ಷನ್ನಲ್ಲಿದ್ದಾವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಆಗೋದಿಲ್ಲ. ಓಕೆ. ಸಮಾನಾಧಿಕಾರ ಯಾವ ಸಂಧಿ, ದೀರ್ಘ ಸಂಧಿ. ಮಹೇಂದ್ರ ಗುಣಸಂಧಿ. ಸದೈವ ವೃದ್ಧಿ, ಸ್ವಾಗತ ಎನ್ ಸಂಧಿ. ನಯನ ಅಯಾದಿ, ಗಿರೀಶ ದೀರ್ಘ, ಪರಮೇಶ್ವರ ಗುಣ. ಪ್ರತ್ಯುಪಕಾರವನ್ನು ಕೂಡ ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಸೊ ಪ್ರತ್ಯುಪಕಾರ ಅಂತಕ್ಕಂಥದ್ದು ಎನ್ ಸಂಧಿ ಅಲ್ವಾ. ಎಸ್. ಇನ್ನು ನೆಕ್ಸ್ಟ್ ದಿಯೇ ಶಬ್ದಕ್ಕೆ ವಿಗ್ರಹ ಕರ್ಕೆ ಸಮಾಸ್ ಪಹಚಾನಿಯೇ ಅಂತ ಕೇಳಿದ್ದಾರೆ. ಬೇಹೋಶ್ ಅವೇಯಿ ಭಾವ, ನೀಲಕಮಲ ಕರ್ಮಧಾರೆಯ, ಗ್ರಂಥಕಾರ ತತ್ಪುರುಷ, ತ್ರಿಧಾರ ದ್ವಿಗು, ದೋಚಾರ್ ಎಸಿದು ದ್ವಂದ್ವ, ನೀಲಕಂಠ ಕರ್ಮಧಾರೆಯ, ರಾಜವಂಶ ತತ್ಪುರುಷ. ಸೊ ಅದನ್ನು ವಿಗ್ರಹ ಮಾಡಿ ನೀವೇನು ಮಾಡಬೇಕು, ಸಮಾಸಗಳನ್ನು ಬರಬೇಕು. ಇವೆಲ್ಲ ಉದಾಹರಣೆಗಳು ಪುಸ್ತಕದಲ್ಲಿನೇ ಇದ್ದಾವೆ. ಓಕೆ. ಇನ್ನು ಕರ್ಣದು ಪ್ರಥಮ ಪ್ರೇರಣಾರ್ಥಕ ಏನಾಗ್ತದೆ, ಕರಾನ ಆಗ್ತದೆ. ಎರಡನೇದು ಏನಾಗ್ತದೆ, ದ್ವಿತೀಯ ಪ್ರೇರಣಾರ್ಥಕ ಕರ್ವಾನ ಅಂತ ಬರ್ತದೆ. ಓಕೆ. ಅದೇ ಥರನಾಗಿರ್ತಕ್ಕಂಥ ದೇನ, ಪಡನ, ಉಠನ, ಬನನ, ಬೇಚ್ನ, ಸುನಾನ. ಆರಾಮಾಗಿ ಏನು ಮಾಡ್ಬೋದು, ಪ್ರತಿ ಆ್ಯಕ್ಟಿವಿಟೀಸು 3 ಪೇಜ್ ಇದ್ದಾವೆ. ನಾವು ಭಾಳ ಕೊಟ್ಟಿಲ್ಲ. ಆಮೇಲೆ ಮತ್ತೆ ಇಲ್ಲಿ ಏನು ಮಾಡಿದ್ದೀವಿ, ಆನ್ಸರ್ ಪೇಪರ್ ಬರಲಿಕ್ಕೇ 4 ಪೇಜನ್ನು ಕೊಟ್ಟಿದ್ದೀವಿ. ಪ್ರಥಮ ಉಪಲಬ್ಧಿ ಪರೀಕ್ಷಾ, ಫಸ್ಟ್ ಅಚೀವ್ಮೆಂಟ್ ಟೆಸ್ಟನ್ನು ಕೊಟ್ಟಿದ್ದೀವಿ. ಸೊ ಜಸ್ಟ್ ವಿದ್ಯಾರ್ಥಿ ಹೆಸರು, ತನ್ನ ಹಾಜರಿ ಸಂಖ್ಯೆ ಹಾಕಿದರೆ ಸಾಕು. ಓಕೆ. ಸೊ ಇಲ್ಲಿ ಪಡೆದಿರ್ತಕ್ಕಂಥ 20ಕ್ಕೆ ಪಡೆದಿರ್ತಕ್ಕಂಥ ಅಂಕಗಳನ್ನು ನೀವು ಹಾಕಿ ಟೀಚರ್ ಸಿಗ್ನೇಚರ್ ಮಾಡಬೇಕು, ಡೇಟನ್ನು ಪುಟ್ ಮಾಡಬೇಕು. ಎಷ್ಟು, 4 ಪೇಜ್ ಇದ್ದಾವೆ. ಪ್ರಶ್ನೆ ಸಂಖ್ಯೆ ಉತ್ತರ ಅಂತ ಕೊಟ್ಟಿದ್ದೀವಿ. ಆರಾಮಾಗಿ ಏನು ಮಾಡ್ಬೋದು ಅಂತಂದರೆ 4 ಪೇಜ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಉತ್ತರವನ್ನು ಬರೆದ್ರೆ ಫಸ್ಟ್ CC ಅಂದರೆ 2 ಚಟುವಟಿಕೆಗಳು 1 ಪರೀಕ್ಷೆ ಮುಗೀತು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಚಟುವಟಿಕೆ 3. ಸೊ 3 ಏನಾಗಿತ್ತು, ಪತ್ರಲೇಖನಕ್ಕೆ ಕೊಟ್ಟಿದ್ದೀವಿ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್, 5 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಫಸ್ಟೇ ಕೊಟ್ಟಿತ್ತು, ಕಿಸಿ ಕಾರಣ ಬತಾತೆ ಹುಯೇ ಪ್ರಧಾನ ಅಧ್ಯಾಪಕ ನಾಮ್ ಚುಟ್ಟಿ ಪತ್ರ ಲಿಖಿಯೇ. ಯಾವುದೇ ಒಂದು ಕಾರಣವನ್ನು ಕೊಟ್ಟು ಮುಖ್ಯ ಶಿಕ್ಷಕರಿಗೆ ರಜೆ ಬೇಡಿ ಏನು ಮಾಡಬೇಕು, ಪತ್ರವನ್ನು ಬರೀಬೇಕು. ಫಸ್ಟ್ ಕ್ವಶನ್ ಇತ್ತು. ಸೆಕೆಂಡ್ ಒನ್, ಪಢಾಯಿ ಕೆ ಪ್ರಗತಿ ಕೆ ಬಾರೆ ಮೇ ಬತಾತೆ ಹುಯೇ ಪಿತಾಜಿ ಕೆ ನಾಮ್ ಏಕ್ ಪತ್ರ ಲಿಖಿಯೇ. ಇದು ಕೂಡ ಪುಸ್ತಕದಲ್ಲಿದೆ. ನಿಮ್ಮ ಅಧ್ಯಯನದ ಪ್ರಗತಿಯನ್ನು ತಿಳಿಸುತ್ತಾ ತಂದೆಗೆ ಪತ್ರವನ್ನು ಬರೀಬೇಕು. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ಖಾಸಗಿ ಪತ್ರ, ಮನವಿ ಪತ್ರ ಇತ್ತು. ಇನ್ನು 4ರಲ್ಲಿ ನಿಬಂಧ ಇದೆ. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಬಂಧ ಕೊಟ್ಟಿತ್ತು. ಫಸ್ಟ್ ಒನ್ ಇಂಟರ್ನೆಟ್. ಓಕೆ. ಸೊ ಇಂಟರ್ನೆಟ್ನ ಅರ್ಥ ಏನು, ಪ್ರಸ್ತಾವನ, ಅರ್ಥ ಬರೀಬೇಕು. ಓಕೆ. ಲಾಭ, ಹಾನಿ ಮತ್ತು ಉಪಸಂಹಾರ. ಸಿಂಪಲಾಗಿ ಒಂದು 15ರಿಂದ 20 ಸಾಲು ಬರೆದ್ರೆ ಸಾಕು, ನೀವು ಆರಾಮಾಗಿ ಏನು ಮಾಡ್ತೀರಿ ಅಂತಂದರೆ ಅಂಕಗಳನ್ನು ತೊಗೊಳ್ತೀರಿ. ಇನ್ನು 2ನೇ ನಿಬಂಧ, ಒಂದೇ ನಿಬಂಧ ಇತ್ತು, ಯಾಕಂದರೆ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಬಂಧ 1. ಇನ್ನು 2ನೇ ಅಚೀವ್ಮೆಂಟ್ ಟೆಸ್ಟ್ ಇದೆ. ಸೊ ಮತ್ತೆ ನೀವೇನು ಮಾಡ್ತೀರಾ ಅಂದರೆ ಸೆಕೆಂಡ್ ಅಚೀವ್ಮೆಂಟ್ ಟೆಸ್ಟ್ಗೂ ಕೂಡ ನಾವೇನು ಮಾಡಿದ್ದೀವಿ, ಇಲ್ಲಿ ಮತ್ತೆ 4 ಪೇಜಸ್ಗಳನ್ನು ಕೊಟ್ಟಿದ್ದೀವಿ. ಅದನ್ನು ಕೂಡ ನೀವೇನು ಮಾಡ್ಬೋದು, ಬಳಕೆಗಳನ್ನು ಮಾಡ್ಬೋದು. ಇನ್ನು ಲಾಸ್ಟ್ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಒಟ್ಟು ಕ್ರೋಢೀಕರಣದ ಹಾಳೆಯನ್ನು ಸಹಿತ ನಾವು ಕೊಟ್ಟಿದ್ದೀವಿ. ಎಸ್. ಇದು ಪ್ರತಿ ವಿದ್ಯಾರ್ಥಿಯ ಒಂದು ಕ್ರೋಢೀಕರಣ. 10वीं ಕಕ್ಷಾ ಹಿಂದಿ ವಿಷಯಕ್ಕೆ ಕುಲ್ CC ಅಂಕ ಸಮೇಕನ್ ಅಂತ ಇದೆ. ವಿದ್ಯಾರ್ಥಿ ಹೆಸರು, ಹಾಜರಿ ಸಂಖ್ಯೆ,
ಪ್ರತಿ ಚಟುವಟಿಕೆ ಎಷ್ಟಾಯಿತು 15ಕ್ಕೆ ತೆಗೆದುಕೊಂಡಿರ್ತಕ್ಕ ಅಂಕಗಳು 2 ಆ್ಯಕ್ಟಿವಿಟೀಸು 1 ಟೆಸ್ಟ್ ಇದೆ. ಸೊ ಟೋಟಲ್ ಎಷ್ಟಾಗ್ತದೆ 200 ಆಗ್ತದೆ. ಸೊ 200ಗೆ ನೀವು ಏನು ಮಾಡ್ತೀರಿ ಕನ್ವರ್ಟ್ ಮಾಡಿ ಬರೀತೀರಿ. ಸೊ 200ಗೆ ಆತಂದ್ರೆ ಅವನಿಗೆ ಎಷ್ಟು ಇಂಟ್ರಲ್ ಬರ್ತದೆ 20. ಸೊ ವಿದ್ಯಾರ್ಥಿ ಸಹಿ ಮಾಡ್ತಾನೆ, ಇಲ್ಲಿ ಶಿಕ್ಷಕರು ಕೂಡ ಏನು ಮಾಡ್ತಾರೆ ಸಹಿ ಮಾಡ್ತಾರೆ. ಇಷ್ಟಾದರೆ ಈ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗ್ತದೆ. ಸೊ ಈ ಒಂದು PDF ಯಾರಿಗೆ ಬೇಕು ಅನ್ನೋರು ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.